ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಬಿಡುಗಡೆ ಭಾಗ್ಯ ಇಲ್ಲ. ದರ್ಶನ್ ಪವಿತ್ರ ಜಾಮೀನು ಅರ್ಜಿಯನ್ನ ಕೋರ್ಟ್ ಮುಂದೂಡಿದೆ. ನಾಳೆ ಬೇಲ್ ಭಾಗ್ಯ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಜಾಮೀನಿಗಾಗಿ ಕಾಯ್ತಿರೋ ದಾಸ, ನಾಳೆ ಸುಬ್ಬಿ ಬೇಲ್ ಭವಿಷ್ಯ. ಬಳ್ಳಾರಿ ಜೈಲಿನಲ್ಲಿರುವ ದಾಸನಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದಕ್ಕೆ ನಾಳೆ ಉತ್ತರ ಸಿಗಲಿದೆ. ಮೊನ್ನೆಯಷ್ಟೇ ಇಬ್ಬರ ಬೇಲ್ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಸೋಮವಾರಕ್ಕೆ ಮುಂದೂಡಿದೆ. ಹೀಗಾಗಿ ದರ್ಶನ್ ಹಾಗೂ ಪವಿತ್ರ ಗೌಡ ಬೇಲ್ ಭವಿಷ್ಯ ನಾಳೆ ಗೊತ್ತಾಗಲಿದೆ. ಅಂದಹಾಗೆ ಬೇಲ್ ಸಿಗುವ ನಿರೀಕ್ಷೆಯಲ್ಲಿದ್ದ ದರ್ಶನ್ ಮತ್ತು ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಇಬ್ಬರ ಅರ್ಜಿಯನ್ನ ಸೆಪ್ಟೆಂಬರ್ 30 ಅಂದ್ರೆ ಸೋಮವಾರಕ್ಕೆ ಮುಂದೂಡಿದೆ. ಕಳೆದ ಬಾರಿ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಪವಿತ್ರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ಸ್ಟ್ರಾಂಗ್ ಆಗಿ ವಾದ ಮಂಡಿಸಿದ್ದಾರೆ. ಪವಿತ್ರಗೆ A2 ಆರೋಪಿ ದರ್ಶನ್ ಲವ್ವರ್ ಆಗಿದ್ದಾರೆ, ಅವರೇ ಕರೆದುಕೊಂಡು ಹೋಗಿದ್ದಾರೆ ಎಂದು ಬರೆದಿದ್ದಾರೆ. ಆದ್ರಿಂದ ಕೃತ್ಯದಲ್ಲಿ ಪವಿತ್ರ ಪಾತ್ರ ಹೆಚ್ಚು ಇಲ್ಲ, ಆದ್ದರಿಂದ ಜಾಮೀನು ನೀಡಬೇಕು ಎಂದಿದ್ದಾರೆ. ಪವಿತ್ರ ಗೌಡ ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದ್ಲು ಅನ್ನೋದು ಬಿಟ್ರೆ ಬೇರೆ ಆರೋಪವಿಲ್ಲ. ಆಕೆ ಕಪಾಳಕ್ಕೆ ಹೊಡೆದ ನಂತರ ಮನೆಗೆ ಡ್ರಾಪ್ ಮಾಡಿದ್ರು. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಪವಿತ್ರ ಷಡ್ಯಂತ್ರ ಮಾಡಿದ್ದಾಳೆ ಎಂದಿದ್ದಾರೆ. ಆದ್ರೆ ಏನ್ ಷಡ್ಯಂತ್ರ ಅಂತ ಪೊಲೀಸರು ಸ್ಪಷ್ಟಪಡಿಸಿಲ್ಲ. ರೇಣುಕಾಸ್ವಾಮಿ ಪವಿತ್ರ ಇಮೇಜ್ಗೆ ಧಕ್ಕೆ ತಂದಿಲ್ಲ, ಅದೇ ಕಾರಣಕ್ಕೆ ದೂಷಿಸುವ ಹಕ್ಕು ಇದೆ. ರೇಣುಕಾಸ್ವಾಮಿ ಕೆಟ್ಟದಾಗಿ ವರ್ತಿಸಿದ್ದ ವಿಷಯವನ್ನ ದರ್ಶನ್ ಪವನ್ಗೆ ಹೇಳಿದ್ದಾಳೆ. ಪ್ರಿಯಕರ ದರ್ಶನ್ಗೆ ಹೇಳೋದ್ರಲ್ಲಿ ತಪ್ಪೇನಿದೆ? ಆದ್ರಿಂದ ಪವಿತ್ರ ಮಾಸ್ಟರ್ ಮೈಂಡ್ ಎನ್ನುವುದು ಸರಿಯಲ್ಲ, ಕೊಲೆಯಲ್ಲಿ ಆಕೆಯ ಯಾವುದೇ ಪಾತ್ರವಿಲ್ಲ ಎಂದು ವಕೀಲರು ವಾದ ಮಂಡಿಸಿದರು. ದರ್ಶನ್ ಸೇರಿ ಎಲ್ಲ 5 ಆರೋಪಿಗಳ ಬೇಲ್ ಅರ್ಜಿ ವಿರುದ್ಧ ಸೋಮವಾರ ಪ್ರತಿವಾದ ಮಾಡ್ತೇನೆ ಎಂದು ಎಸ್ಪಿಪಿ ತಿಳಿಸಿದರು. ಆದ್ದರಿಂದ ಕೋರ್ಟ್ ಎಲ್ಲರ ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದೆ. ಹೀಗಾಗಿ ನಾಳೆ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಕೋರ್ಟ್ ಜಾಮೀನು ಮಂಜೂರು ಮಾಡುತ್ತಾ ಅಥವಾ ಜೈಲೇ ಗತಿಯಾಗುತ್ತಾ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಜೈಲಿನ ಕತ್ತಲ ಜಗತ್ತಲ್ಲಿ ಲಾಕ್ ಆಗಿರೋ ಕಾಟೇರ ದಿಂಬು ಚೇರ್ ಬೆಡ್ಗಾಗಿ ಒದ್ದಾಡ್ತಾ ಇದ್ದಾನೆ. ಆದರೆ ಇದಕ್ಕೆ ಜೈಲು ಅಧಿಕಾರಿಗಳು ಬ್ರೇಕ್ ಹಾಕ್ತಿದ್ದು, ದಾಸರ ಪರ ವಕೀಲರ ಎಚ್ಚರಿಕೆಗೆ ಜೈಲು ಸಿಬ್ಬಂದಿ ತಿರುಗೇಟು ನೀಡಿದ್ದಾರೆ. ಬೆಡ್ ಚೇರ್ ದಿಂಬಿಗಾಗಿ ದರ್ಶನ್ ಬಿಗಿ ಪಟ್ಟು. ದಾಸನ ವಕೀಲರಿಗೆ ಜೈಲು ಅಧಿಕಾರಿಗಳ ತಿರುಗೇಟು. ಬಳ್ಳಾರಿ ಜೈಲಿನಲ್ಲಿ ಕತ್ತಲ ಕೋಣೆಯಲ್ಲಿ ದಿನ ರಾತ್ರಿ ದೂಡುತ್ತಿರುವಂತ ದರ್ಶನ್ ಬೆಡ್ ಚೇರ್ ದಿಂಬಿಗಾಗಿ ಪಟ್ಟು ಹಿಡಿದಿದ್ದಾರೆ. ಎಷ್ಟೇ ಕೇಳಿದ್ರೂ ಜೈಲು ಸಿಬ್ಬಂದಿ ಇದಕ್ಕೆ ನಿರಾಕರಿಸುತ್ತಿದ್ದು, ದಾಸನ ಪರ ವಕೀಲರು ಎಚ್ಚರಿಕೆ ಬೇರೆ ಹಾಕಿದ್ದಾರೆ. ಹೀಗಾಗಿ ದರ್ಶನ್ಗೆ ಮತ್ತೆ ಆರೋಗ್ಯ ತಪಾಸಣೆ ನಡೆಸಲು ಮುಂದಾಗಿದ್ದಾರೆ. ದರ್ಶನ್ ಹಾಗೂ ದರ್ಶನ್ ಪರ ವಕೀಲರ ವರಸೆಗೆ ಜೈಲು ಅಧಿಕಾರಿಗಳು ಪ್ರತಿ ವರಸೆ ತೋರಿದ್ದಾರೆ. ಜೈಲ್ ಮ್ಯಾನ್ಯುವಲ್ನಲ್ಲಿ ಇಲ್ಲದಿದ್ರು ದಿಂಬ್ ಚೇರ್ ಕೊಡಿ ಅಂತ ದುಂಬಾಲು ಬಿದ್ದಿರುವ ಡಿ ಪಡೆಗೆ ಸೌಲಭ್ಯ ಕೊಡಲ್ಲ ಅಂತ ಹೇಳದೆ ಜೈಲು ಅಧಿಕಾರಿಗಳು ಡಿಲೇ ಮಾಡುತ್ತಿದ್ದಾರೆ. ಇದಕ್ಕೆ ಕಾಟೇರ್ನ ಪರ ವಕೀಲರು ಲಿಖಿತ ರೂಪದಲ್ಲಿ ಮನವಿ ಮಾಡಿದ್ದಾರೆ. 2021ರ ಹೊಸ ಮ್ಯಾನ್ಯುವಲ್ ಪ್ರಕಾರ ಆರೋಪಿಗೆ ದಿಂಬು ಬೆಡ್ ವ್ಯವಸ್ಥೆ ಕೊಡಲೇಬೇಕು ಅಂತ ವಕೀಲರು ಲಿಖಿತ ಮನವಿ ಮಾಡಿದ್ದಾರೆ. ಕೊಡದಿದ್ರೆ ಕೋರ್ಟ್ ಹಾಗೂ ಮಾನವ ಹಕ್ಕು ಆಯೋಗದ ಮೊರೆ ಹೋಗೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇದಕ್ಕೆ ಜೈಲು ಅಧಿಕಾರಿಗಳು ತಿರುಗೇಟು ನೀಡಿದ್ದಾರೆ. ಮೆಡಿಕಲ್ ಚೆಕಪ್ ಬಳಿಕ ಸಿಗುತ್ತಾ ವ್ಯವಸ್ಥೆ? ಹೊಸ ಮ್ಯಾನ್ಯುವಲ್ನಲ್ಲಿ ಇವೆಲ್ಲ ಕೊಡಿ ಅಂತ ಇಲ್ಲ. ಮೆಡಿಕಲ್ ಗ್ರೌಂಡ್ನಲ್ಲಿ ಕೆಲ ವಸ್ತುಗಳನ್ನ ಕೊಡಿ ಅಂತ ಇದೆಯಷ್ಟೇ. ಹಾಗೆ ಮಾಡಬೇಕಂದ್ರೆ ಅನಾರೋಗ್ಯ ಇರೋದು ಪ್ರೂವ್ ಆಗಬೇಕು. ಮೊದಲು ಜೈಲು ವೈದ್ಯರಿಂದ ಆರೋಗ್ಯ ತಪಾಸಣೆ ವರದಿ ಸಲ್ಲಿಕೆ ಆಗಬೇಕು. ಇದೆಲ್ಲ ಪ್ರೊಸೆಸ್ ಆಗೋಕೆ ಕನಿಷ್ಠ 15 ದಿನ ಬೇಕಾಗಿದೆ. ಆ ಬಳಿಕ ದರ್ಶನ್ಗೆ ಬೆಡ್, ಪಿಲ್ಲೋ, ಚೇರ್ ಸಿಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಬಿಡುಗಡೆ ಭಾಗ್ಯ ಇಲ್ಲ. ದರ್ಶನ್ ಪವಿತ್ರ ಜಾಮೀನು ಅರ್ಜಿಯನ್ನ ಕೋರ್ಟ್ ಮುಂದೂಡಿದೆ. ನಾಳೆ ಬೇಲ್ ಭಾಗ್ಯ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಜಾಮೀನಿಗಾಗಿ ಕಾಯ್ತಿರೋ ದಾಸ, ನಾಳೆ ಸುಬ್ಬಿ ಬೇಲ್ ಭವಿಷ್ಯ. ಬಳ್ಳಾರಿ ಜೈಲಿನಲ್ಲಿರುವ ದಾಸನಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದಕ್ಕೆ ನಾಳೆ ಉತ್ತರ ಸಿಗಲಿದೆ. ಮೊನ್ನೆಯಷ್ಟೇ ಇಬ್ಬರ ಬೇಲ್ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಸೋಮವಾರಕ್ಕೆ ಮುಂದೂಡಿದೆ. ಹೀಗಾಗಿ ದರ್ಶನ್ ಹಾಗೂ ಪವಿತ್ರ ಗೌಡ ಬೇಲ್ ಭವಿಷ್ಯ ನಾಳೆ ಗೊತ್ತಾಗಲಿದೆ. ಅಂದಹಾಗೆ ಬೇಲ್ ಸಿಗುವ ನಿರೀಕ್ಷೆಯಲ್ಲಿದ್ದ ದರ್ಶನ್ ಮತ್ತು ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಇಬ್ಬರ ಅರ್ಜಿಯನ್ನ ಸೆಪ್ಟೆಂಬರ್ 30 ಅಂದ್ರೆ ಸೋಮವಾರಕ್ಕೆ ಮುಂದೂಡಿದೆ. ಕಳೆದ ಬಾರಿ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಪವಿತ್ರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ಸ್ಟ್ರಾಂಗ್ ಆಗಿ ವಾದ ಮಂಡಿಸಿದ್ದಾರೆ. ಪವಿತ್ರಗೆ A2 ಆರೋಪಿ ದರ್ಶನ್ ಲವ್ವರ್ ಆಗಿದ್ದಾರೆ, ಅವರೇ ಕರೆದುಕೊಂಡು ಹೋಗಿದ್ದಾರೆ ಎಂದು ಬರೆದಿದ್ದಾರೆ. ಆದ್ರಿಂದ ಕೃತ್ಯದಲ್ಲಿ ಪವಿತ್ರ ಪಾತ್ರ ಹೆಚ್ಚು ಇಲ್ಲ, ಆದ್ದರಿಂದ ಜಾಮೀನು ನೀಡಬೇಕು ಎಂದಿದ್ದಾರೆ. ಪವಿತ್ರ ಗೌಡ ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದ್ಲು ಅನ್ನೋದು ಬಿಟ್ರೆ ಬೇರೆ ಆರೋಪವಿಲ್ಲ. ಆಕೆ ಕಪಾಳಕ್ಕೆ ಹೊಡೆದ ನಂತರ ಮನೆಗೆ ಡ್ರಾಪ್ ಮಾಡಿದ್ರು. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಪವಿತ್ರ ಷಡ್ಯಂತ್ರ ಮಾಡಿದ್ದಾಳೆ ಎಂದಿದ್ದಾರೆ. ಆದ್ರೆ ಏನ್ ಷಡ್ಯಂತ್ರ ಅಂತ ಪೊಲೀಸರು ಸ್ಪಷ್ಟಪಡಿಸಿಲ್ಲ. ರೇಣುಕಾಸ್ವಾಮಿ ಪವಿತ್ರ ಇಮೇಜ್ಗೆ ಧಕ್ಕೆ ತಂದಿಲ್ಲ, ಅದೇ ಕಾರಣಕ್ಕೆ ದೂಷಿಸುವ ಹಕ್ಕು ಇದೆ. ರೇಣುಕಾಸ್ವಾಮಿ ಕೆಟ್ಟದಾಗಿ ವರ್ತಿಸಿದ್ದ ವಿಷಯವನ್ನ ದರ್ಶನ್ ಪವನ್ಗೆ ಹೇಳಿದ್ದಾಳೆ. ಪ್ರಿಯಕರ ದರ್ಶನ್ಗೆ ಹೇಳೋದ್ರಲ್ಲಿ ತಪ್ಪೇನಿದೆ? ಆದ್ರಿಂದ ಪವಿತ್ರ ಮಾಸ್ಟರ್ ಮೈಂಡ್ ಎನ್ನುವುದು ಸರಿಯಲ್ಲ. ಕೊಲೆಯಲ್ಲಿ ಆಕೆಯ ಯಾವುದೇ ಪಾತ್ರವಿಲ್ಲ ಎಂದು ವಕೀಲರು ವಾದ ಮಂಡಿಸಿದರು. ದರ್ಶನ್ ಸೇರಿ ಎಲ್ಲ 5 ಆರೋಪಿಗಳ ಬೇಲ್ ಅರ್ಜಿ ವಿರುದ್ಧ ಸೋಮವಾರ ಪ್ರತಿವಾದ ಮಾಡ್ತೇನೆ ಎಂದು ಎಸ್ಪಿಪಿ ತಿಳಿಸಿದರು. ಆದ್ದರಿಂದ ಕೋರ್ಟ್ ಎಲ್ಲರ ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದೆ. ಹೀಗಾಗಿ ನಾಳೆ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಕೋರ್ಟ್ ಜಾಮೀನು ಮಂಜೂರು ಮಾಡುತ್ತಾ ಅಥವಾ ಜೈಲೇ ಗತಿಯಾಗುತ್ತಾ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಜೈಲಿನ ಕತ್ತಲ ಜಗತ್ತಲ್ಲಿ ಲಾಕ್ ಆಗಿರೋ ಕಾಟೇರ ದಿಂಬು ಚೇರ್ ಬೆಡ್ಗಾಗಿ ಒದ್ದಾಡ್ತಾ ಇದ್ದಾನೆ. ಆದರೆ ಇದಕ್ಕೆ ಜೈಲು ಅಧಿಕಾರಿಗಳು ಬ್ರೇಕ್ ಹಾಕ್ತಿದ್ದು, ದಾಸರ ಪರ ವಕೀಲರ ಎಚ್ಚರಿಕೆಗೆ ಜೈಲು ಸಿಬ್ಬಂದಿ ತಿರುಗೇಟು ನೀಡಿದ್ದಾರೆ. ಬೆಡ್ ಚೇರ್ ದಿಂಬಿಗಾಗಿ ದರ್ಶನ್ ಬಿಗಿ ಪಟ್ಟು. ದಾಸನ ವಕೀಲರಿಗೆ ಜೈಲು ಅಧಿಕಾರಿಗಳ ತಿರುಗೇಟು. ಬಳ್ಳಾರಿ ಜೈಲಿನಲ್ಲಿ ಕತ್ತಲ ಕೋಣೆಯಲ್ಲಿ ದಿನ ರಾತ್ರಿ ದೂಡುತ್ತಿರುವಂತ ದರ್ಶನ್ ಬೆಡ್ ಚೇರ್ ದಿಂಬಿಗಾಗಿ ಪಟ್ಟು ಹಿಡಿದಿದ್ದಾರೆ. ಎಷ್ಟೇ ಕೇಳಿದ್ರೂ ಜೈಲು ಸಿಬ್ಬಂದಿ ಇದಕ್ಕೆ ನಿರಾಕರಿಸುತ್ತಿದ್ದು, ದಾಸನ ಪರ ವಕೀಲರು ಎಚ್ಚರಿಕೆ ಬೇರೆ ಹಾಕಿದ್ದಾರೆ. ಹೀಗಾಗಿ ದರ್ಶನ್ಗೆ ಮತ್ತೆ ಆರೋಗ್ಯ ತಪಾಸಣೆ ನಡೆಸಲು ಮುಂದಾಗಿದ್ದಾರೆ. ದರ್ಶನ್ ಹಾಗೂ ದರ್ಶನ್ ಪರ ವಕೀಲರ ವರಸೆಗೆ ಜೈಲು ಅಧಿಕಾರಿಗಳು ಪ್ರತಿ ವರಸೆ ತೋರಿದ್ದಾರೆ. ಜೈಲ್ ಮ್ಯಾನ್ಯುವಲ್ನಲ್ಲಿ ಇಲ್ಲದಿದ್ರು ದಿಂಬ್ ಚೇರ್ ಕೊಡಿ ಅಂತ ದುಂಬಾಲು ಬಿದ್ದಿರುವ ಡಿ ಪಡೆಗೆ ಸೌಲಭ್ಯ ಕೊಡಲ್ಲ ಅಂತ ಹೇಳದೆ ಜೈಲು ಅಧಿಕಾರಿಗಳು ಡಿಲೇ ಮಾಡುತ್ತಿದ್ದಾರೆ. ಇದಕ್ಕೆ ಕಾಟೇರ್ನ ಪರ ವಕೀಲರು ಲಿಖಿತ ರೂಪದಲ್ಲಿ ಮನವಿ ಮಾಡಿದ್ದಾರೆ. 2021ರ ಹೊಸ ಮ್ಯಾನ್ಯುವಲ್ ಪ್ರಕಾರ ಆರೋಪಿಗೆ ದಿಂಬು ಬೆಡ್ ವ್ಯವಸ್ಥೆ ಕೊಡಲೇಬೇಕು ಅಂತ ವಕೀಲರು ಲಿಖಿತ ಮನವಿ ಮಾಡಿದ್ದಾರೆ. ಕೊಡದಿದ್ರೆ ಕೋರ್ಟ್ ಹಾಗೂ ಮಾನವ ಹಕ್ಕು ಆಯೋಗದ ಮೊರೆ ಹೋಗೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇದಕ್ಕೆ ಜೈಲು ಅಧಿಕಾರಿಗಳು ತಿರುಗೇಟು ನೀಡಿದ್ದಾರೆ. ಮೆಡಿಕಲ್ ಚೆಕಪ್ ಬಳಿಕ ಸಿಗುತ್ತಾ ವ್ಯವಸ್ಥೆ? ಹೊಸ ಮ್ಯಾನ್ಯುವಲ್ನಲ್ಲಿ ಇವೆಲ್ಲ ಕೊಡಿ ಅಂತ ಇಲ್ಲ. ಮೆಡಿಕಲ್ ಗ್ರೌಂಡ್ನಲ್ಲಿ ಕೆಲ ವಸ್ತುಗಳನ್ನ ಕೊಡಿ ಅಂತ ಇದೆಯಷ್ಟೇ.